ಮಾಧ್ಯಮ ಮಾರ್ಗದರ್ಶಕರಿಗೆ, ಪ್ರೇಕ್ಷಕ ತಂದೆಯವರಿಗೆ ನಮಸ್ಕಾರ. ನನಗೆ ಡೈರೆಕ್ಟರ್ ಕಥೆ ಯಾಕೆ ಹೇಳಿಲ್ಲ ಅಂತ ಇವಾಗ ಗೊತ್ತಾಯ್ತು. ನಿರ್ಮಾಪಕರು ತುಂಬ ಸ್ಪಷ್ಟವಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಗೊತ್ತಿತ್ತು ಅನ್ಸುತ್ತೆ ಅವರಿಗೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಿರ್ಮಾಪಕರು ಮತ್ತು ಕತೆ ಬರೆದಿರ್ತಕ್ಕಂಥ ರಾಜೀವ್ ಸಾರು. ಅದ್ರ ಹಿನ್ನೆಲೆಯಲ್ಲಿ ನನಗೆ ಅವರ ಕಾಳಜಿ ಅರ್ಥ ಆಯಿತು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ಅಷ್ಟು ನೀಟಾಗಿ ನನಗೂ ಒಂದು ಒಳ್ಳೆ ಪಾತ್ರ ಇರುತ್ತೆ ಅನ್ನೋ ನಂಬಿಕೆ. ಯಾಕಂದ್ರೆ ನನ್ನ ನಿರ್ದೇಶಕರು ಹೇಳಿಲ್ಲ ಯಾವ ಪಾತ್ರ ಅಂತ. ಬಟ್ ಈಗ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಾವು ಕಲಾವಿದರು. ಈಗ ಯಾರೇ ನಿರ್ದೇಶಕರು ನಿರ್ಮಾಪಕರು ಬನ್ನಿ ಒಂದು ಪಾತ್ರ ಕೊಡ್ತೀವಿ ಅಂದ್ರೆ ಓಡಾಡ್ಬಿಡ್ತೀವಿ ನಾವು ಅಷ್ಟೇ. ಅವ್ರು ಒಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ, ಒಳ್ಳೇದು ಮಾಡಿಸ್ತಾರೆ. ಇದುವರೆಗೂ ಮಾಡಿಸ್ಕೊಂಡ್ಬಂದಿರೋ ನಿರ್ಮಾಪಕರು ನಿರ್ದೇಶಕರು ಅದೇ ಥರ ಒಳ್ಳೆ ಪಾತ್ರಗಳು ಮಾಡಿಸ್ಕೊಂಡ್ಬಂದಿದ್ರೆ. ಇವತ್ತು ವಿಶೇಷವಾಗಿ ತಿಕ್ಕಲ್ ರಾಮ ನನಗೆ ವಿಶೇಷ ಅನಿಸಿದ್ದೇನು ಅಂತಂದರೆ, ಟ್ರೈಲರ್ ಲಾಂಚ್ಗೆ ಚೇತನ್ ಸರ್ ಬಂದಿರು ನೋಡಿ, ಅಲ್ಲಿ ವಿಷಯಗಳೇ ತಿಕ್ಕಲಾಗಿದೆ. ಸೊ ಅಂದರೆ ಯಾವ ಒಬ್ಬ ಮನುಷ್ಯ ಆಳವಾಗಿ ಮಾತಾಡಕ್ಕೆ ಶುರು ಮಾಡ್ತಾನೋ ಸರ್ ಹೇಳ್ದಂಗೆ ಅದು ತಿಕ್ಕಲು ಅನ್ಸುತ್ತೆ, ಹುಚ್ಚು ಅನ್ಸುತ್ತೆ. ಸೊ ಅಂತ ನೀವು ಹೇಳ್ದಂಗೆ ಬಸವಣ್ಣನೇ ನಾವು ಹುಚ್ಚು ಅಂದ್ವಿ. ಸೊ ಹಂಗೆ ವಿಚಾರಗಳು ಅವು ಆಳವಾಗಿ ಹೋದಾಗ ಹಂಗೆ ಅನ್ಸುತ್ತೆ. ಸೊ ಅಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಆಧ್ಯಾತ್ಮಿಕವಾಗಿ ಅವರು ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಚೇತನ್ ಸರ್ ಕೈಲಿ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಸೊ ಹಾಗೆ ಎಲ್ಲ ತಿಳಿದಿರ್ತಕ್ಕಂಥವ್ರು ನೋಡಿ, ಬಡವ್ರ ಮಕ್ಕಳು ಬೆಳೆಸಕ್ಕೆ ಶುರು ಮಾಡಿರೋ ಪ್ರೊಡ್ಯೂಸರ್ ಇದ್ದಾರೆ. ಸೊ ಆಮೇಲೆ ಒಬ್ಬ ವಿಘ್ನೇಶ್ವರನ ಪೂಜೆ ಮಾಡಿಬಿಟ್ಟು ನಾವು ಕಾರ್ಯಕ್ರಮ ಶುರು ಮಾಡಿದ್ವಿ. ಇವತ್ತು ಷಣ್ಮುಖ ಸರ್ನ ಮುಂದೆ ಇಟ್ಕೊಂಡು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ. ಸೊ ಹಾಗೆ ಒಳ್ಳೊಳ್ಳೆ ಕಲಾವಿದರನ್ನ ಕಾರ್ಯಕ್ರಮಕ್ಕೆ ಹಾಕೊಂಡಿದ್ದಾರೆ. ಕಲಾವಿದರು ಯಾವಾಗಲೂ ಒಳ್ಳೆಯವರೇ ಆಗಿರ್ತಾರೆ, ಒಳ್ಳೊಳ್ಳೆ ಕಲಾವಿದರಲ್ಲ. ಇಲ್ಲಿ ನೋಡಿ ಮಿತ್ರ ಸರ್ ಕೂತಿದ್ರು, ಸಂಗೀತ ಮೇಡಮ್ ಅವ್ರು ಕೂತಿದ್ರು. ಸೊ ಮುಂದೆ ಬರೋ ಕಲಾವಿದರಿಗೆ ಅವ್ರು ಸೀಟ್ ಬಿಟ್ಕೊಡೋದು. ಸೊ ಅಂದ್ರೆ ಅಂತ ಒಳ್ಳೆ ಮನಸ್ಥಿತಿ ಇರೋ ಎಲ್ಲ ಕಲಾವಿದರನ್ನೇ ಸೊ ಇವತ್ತು ನಿರ್ದೇಶಕರು ಒಗ್ಗೂಡಿಸಿದ್ದಾರೆ. ಎಲ್ಲರ ಜೊತೆಗಿದ್ದೀವಿ. ಸೊ ಇಂಥ ನನಗೂ ಒಂದು ಒಳ್ಳೆ ಪಾತ್ರ ಇದೆ ಅನ್ನೋ ನಂಬಿಕೆ ಇದೆ. ಈ ಪರಿಸರದ ಕಾಳಜಿ ಬಗ್ಗೆ ಮಾಡತಕ್ಕಂಥ ಚಿತ್ರ ಒಂದು ಒಳ್ಳೆ ಕಂಟೆಂಟ್ ಇದೆ ಅನ್ನೋ ಭರವಸೆ ನನಗೆ ಬಂದಿದೆ. ಹಾಗಾಗಿ ಈ ಚಿತ್ರದಲ್ಲಿ ಕಸ ಗುಡಿಸೋ ಪಾತ್ರ ಕೊಟ್ಟರು ನಾನು ಮಾಡಕ್ಕೆ ಹಿಡಿದಿದ್ದೀನಿ. ಯಾಕಂದ್ರೆ ಪರಿಸರ ಕಾಳಜಿ ಮಾಡಿದ್ದಾರೆ. ಚಿತ್ರಕ್ಕೆ ಒಳ್ಳೇದಾಗಲಿ, ವಿಶೇಷವಾಗಿ ನನಗೂ ಒಳ್ಳೇದಾಗಲಿ.